ಥೋ, ತಡ ಆಗೇ ಹೋತು. ಬೇಗ ಹೋಗ್ಬೇಕು ಅಂತೇಳಿ ಹತ್ತರ ಮುಂಚೆ ಅಷ್ಟು ಕಪ್ಲೆ ಇದ್ದಂಗೆ ಎದ್ದೀನಿ. ಆದರೆ ಒಂದೊಂದೇ ಕೆಲಸ ಮಾಡ್ತಾ ಮಾಡ್ತಾ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ನಮ್ಮನೆ ಮತ್ತು ತಿಂಡಿ ದೊಡ್ಡ ಗಣಸದೆ ಅದೇನಾರು ಒಂಚೂರು ಕೆಲಸ ಮಾಡಿಕೊಡೋಣ ಪಕ್ಕನ ಹೊಳ್ಳಿ ಅಂತ ಏನಾರು ನೋಡ್ತದ. ಮಹಾ ದುರ್ಬುದ್ಧಿದು. ನಮ್ಮ ಚಾರಿಯ ಒಂದು ಸ್ವಲ್ಪ ಕೆಲಸ ಮಾಡ್ತಿದ್ನಪ್ಪ. ಈಗ ಬತ್ತ ಬಹಳ ಸೋಂಬೇರಿ ಆಗಿಬಿಟ್ಟಾನೆ. ಒಂದೊಂದೇ ಅದನ್ನು ಕೊಡಿಸು ಇದನ್ನು ಕೊಡಿಸು ಅನ್ನೋದೊಂದು ಬಿಟ್ಟರೆ ಕೆಲಸ ಬಗ್ಸಿ ಮಾಡಬೇಕು ಅನ್ನೋದಿಲ್ಲ. ಸಣ್ಣ ಹಿಂದೆ ಬೇಗ ಬರೋಕ್ಕೆ ಹೇಳಿದ್ರೆ ಪಾಪ ಏನು ತಿಳ್ಕೊತಾರೆ ಏನೋ. ಓ, ಬೇಗ ಬರೋಕ್ಕೆ ಹೇಳಿದ್ದೆ ಅಂದರೆ ಇದಕ್ಕೆ ಹಪ್ಪಳದಕ್ಕೆ ನಿನ್ನೆ ಹಿಟ್ಟು ಮಾಡಿಸಿ ಬಂದರೆ ಏನೋ. ಬೆಳಗ್ಗೆ ಬೇಗ ಬಂದು ಮಗಚಿ ಒತ್ತೊತ್ತೆ ಮೇಲೆ ಒಣಸೋಣ ಅಂತ ಹೇಳಿದ್ರು. ಎಲ್ಲಿ ನಾವು ಹೋಗೋದೇ ಇಷ್ಟೊತ್ತಾಗ್ತದೀಗ. ಏನು ಗತಿ ಸಾಯೋದು. ಏನು ತಿಳ್ಕೊತಾರೆ ಏನೋ. ಹೋದಳೆ ಹೇಳ್ತೀನಿ, ಹೇಳಿ ನಾನೇ ಮುಗಿತೀನಿ ಸಣ್ಣಮ್ಮ ಅಂತಲೂ ಹೇಳ್ತೀನಿ. ಓ, ಪ್ರೇಮನ ಸವಾರಿ ಏನು ಹೋಗೋ ಹೊಡ್ತಾ ನೋಡಿದ್ರೆ ಯಾರಿಗೂ ಹೊಡೆಯಕ್ಕೆ ಹೋದಂಗೆ ಅದೆಯಪ್ಪ. ಸಿಟ್ಟಿ ಹೋಗ್ತಾ ಇದೆಯಾ ಅಲ್ಲ ಚುರುಕು ಹೋಗ್ತಿರೋದು? ಏನೇ ಪ್ರೇಮ, ಆ ಥರ ಯಾರಿಗೂ ಹೊಡೆಯಕ್ಕೆ ಹೋಗೋರಂಗೆ ಹೋಗ್ತಿದ್ದೀಯಲ್ಲ ಮರತೆ. ಎಂತ ಎಲ್ಲಿಗೆ ಹೋಗ್ತಿದ್ದೀಯಾ? ಕಾಗಿ ಕಣ್ಣಿಗೆ ಬಿದ್ದಂಗೆ ಆಯ್ತು. ನನ್ನ 4 ಹೆಜ್ಜೆ ಚುರುಕು ಹೋಗಿದ್ರೆ ಆಚೆಗೆ ದಾಟ್ಕೊಂಡಿರ್ತಿದ್ದೆ. ಸೊನ್ನೆ ಗಟ್ಟಾಳಿ ಅಂತಕ್ಕೆ ಬಂತೇನ? ಓ, ಯಾರು ಮೀನಾಕ್ಷನೆ? ನೀ ಕೇಳಿದ್ ನೋಡಿ ಯಾರು ಬೇರೆ ಅಂತದ ಕೇಳ್ತಾ ಇದ್ದಾರೆ, ಬೇರೆ ಯಾರೋ ಅಂತ ಮಾಡ್ಕೊಂಡೆ. ನಿಂಗೆ ಗೊತ್ತಿಲ್ಲನೇ ಪಡೋದೈತಿ ನಾ ಇಷ್ಟೊತ್ತಿಗೆ ಈ ಕಡೆ ಹೋದರೆ ಎಲ್ಲಿಗೆ ಹೋಗ್ತೀನಿ ಅಂತ. ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದು ತಡ ಆಯ್ತು ಇವತ್ತು ಸ್ವಲ್ಪ, ಮನೆ ಬದಿ ಕೆಲಸ ಅದು ಇದು ಅಂತೇಳಿ. ಹಾಗಾಗಿ ಚುರುಕು ಹೋಗ್ತಾ ಇದ್ದೆ. ನೀ ಎತ್ಲಾಗ ಹೊರಟೆ? ನಾನು ಇಲ್ಲೇ ಪಾರತಕ್ಕರ ಮನೆ ಕಡೆ ಹೊರಟ್ನೆ. ಹೋಗದೆ ಸುಮಾರು ದಿವಸ ಆಗಿತ್ತಲ್ಲ. ಮನೆ ಬದಿನೇ ಇದ್ದಿದ್ದು ಬೇಜಾರು ಆದಂಗಾಗಿತ್ತು. ಹೋಗಿ ಹಾಗೆ ಮಾತಾಡ್ಕೊ ಬರೋಣ ಅಂತ ಹೊರಟೆ. ಪಾರತಕ್ಕರ ಮನೆಗ ಹಂಗೆ ಸುಮ್ಮನೆ ಮಾತಾಡ್ಕೊ ಬರೋಕ್ಕೆ ನೀನು ಪಾರತಕ್ಕರ ಮನೆಗೆ ಹೋತಿರ್ಲ? ಬೇರೆ ಎಂಥದೇ ಇದದೆ. ಎಂತ ಬಿಸ್ನೆಸ್ಸಿಗೆ ನೀನು ಸೇರ್ಕಿತಿದ್ದೀಯಾ? ಅಲ್ಲ, ಸೇರ್ಕಿಬೋದಪ್ಪ. 2-3 ಜನ ಸೇರ್ಕಿಬೋದು. ಅಷ್ಟು ದೊಡ್ಡನೇ ಮಾಡ್ತದಂಥದ್ದು ಹೇಳ್ತಾ ಇತ್ತು. ಮಿಷಿನ್ ಅಂಥವು ಎಲ್ಲ ದೊಡ್ಡವು ತಂದುಕೊಂಡು ಇನ್ನೇನಿದ್ರು ದೊಡ್ಡ ವ್ಯವಹಾರನೇ ಅಂತಿತ್ತು. ನೀನು ಸೇರ್ಕಿತೀಯೇನ? ನನಗೆ ಮೊದಲೇ ಗೊತ್ತಾಗದೆ ಹೋತು. ನಾನು ಸ್ವಲ್ಪ ದುಡ್ಡು ಹಾಕಿದರೆ ಆತಿತ್ತು. ನಮಗೆಲ್ಲ ಎಲ್ಲಿ ಹೇಳ್ತಾರ ಅವ್ರು? ಹಿಂಗಾರು ನೋಡೀಗ ಫೋನ್ ಮಾಡಿ ಬರೋಕ್ಕೆ ಹೇಳಿದೆ. ನಂಗೆ ಒಂದ್ಸಲ ಹೇಳಲ್ಲ, ನೀನು ಸ್ವಲ್ಪ ದುಡ್ಡು ಹಾಕಿದಾರೆ ಹಾಕೋ, ಪಾರ್ಟ್ನರ್ ಆಗೋಣ ಅಂತ. ಎಂತ ಪ್ರೇಮ, ನೀ ಎಂತ ಹೇಳ್ತಿದ್ದೀಯ ಅಂತಲೇ ನಂಗೆ ಅರ್ಥ ಆಗಲ್ಲ. ನನ್ನ ಹತ್ರ ಎಂತ ಹೇಳಪ್ಪ? ನಿನ್ನ ಮೇಲಾಣೆ ನನ್ನ ಹತ್ರ ಎಂಥದನ್ನೂ ಹೇಳ. ನಾ ಸುಮ್ಮನೆ ಪಾರತಕ್ಕನ ಹತ್ರ ಮಾತಾಡ್ಕೊ ಬರೋಕ್ಕೆ ಅಂತಲೇ ಓದ್ತಿದ್ದೀಗ. ಒಳ್ಳೆ ಗಟ್ಟಿಗಿತ್ತೀನೆ ನೀನು, ಒಳ್ಳೆ ಗಟ್ಟಿಗಿತ್ತೆ. ನನ್ನ ಮೇಲೆ ಅಂತ ಕಾಣೆ ಭಾಷೆ ಎಲ್ಲ ಹಾಕ್ತೀಯ. ನಾನು ಮಕ್ಕಳೇನು ಸಣ್ಣ ಓಪಣತ್ಗಿತ್ತೆ. ಇಲ್ಲೇ ಹಾದಿ ಬದಿ ಅಲ್ಲಿ ಇಲ್ಲಿ ಓಡಾಡ್ತಿರ್ತೀನಿ. ಹಾವು ಚೇಳು ಕಚ್ಚಿದ್ರೂ ಗೊತ್ತಾಗಲ್ಲ. ಸುಮ್ಮನೆ ರಂಗಾಣೆ ಭಾಷೆ ಎಲ್ಲ ಹಾಕ್ಬೇಡ. ನೀ ಅಂತಾರು ಮಾಡ್ಕೇಳಿ ಮರತಿ. ನಂಗೇನು, ನೀ ಹೇಳಿದ್ರಷ್ಟು ಬಿಟ್ರಷ್ಟು. ಆದ್ರೆ ಒಂದು ಆಳು ಕೆಲ್ಸಕ್ಕೆ ಬಂದ, ಇಲ್ದಿದ್ರು ಬಿಟ್ಟ. ನಂಗೀಗ ಹೊತ್ತಾತು ಮರತಿ. ನಾ ಹೋತೀನಿ. ನೀ ಹಂಗೆ ಹೋಗಾತ? ಹೊಟ್ಟೆ ಕಿಚ್ಚೆ ಇವಳಿಗೆ ಮಾತ್ರ. ಇಡೀ ದೇಶದ್ದೆಲ್ಲ ಗೊತ್ತಿರ್ತದೆ, ರಿಸಲ್ಟ್ ಬಂದಿದ್ದು ಗೊತ್ತಿರಲ್ಲ. ಒಂದು ಮಾತು ಕೇಳೋಣ ಅಂತ ನೋಡ್ಲ, ಚೋಟು ಪಾಸೋ ಫೇಲ ಅಂತ. ಎಂಥ ಕೆಲಸ ಇದ್ದಿದ್ರೆ ಚೋಟು ನೆನಪಾತಿದ್ದ. ಚೋಟು ಆ ಕೆಲಸ ಮಾಡಿಕೊಡು ಈ ಕೆಲಸ ಮಾಡಿಕೊಡು ಅನ್ನಕ್ಕಾತಿತ್ತು. ಹೊಟ್ಟೆ ಕಿಚ್ಚಿಂದ ಬಿಸಾಕ. ಅಲ್ಲೇ ಪ್ರೇಮ, ಯಾರ ಹೇಳಾರ ನಿಂಗೆ? ಹೇಳಿ ಎಲ್ಲ ಗೊತ್ತೇನ? ಇಲ್ಲಿ ನನ್ನ ಹತ್ರ ಒಂದು ಸೊಲ್ಲ ಕೇಳದೆ ಹೋತಿದ್ದಾನೆ ನೀನ. ಚೋಟು ಅಂದ್ರೆ ಅಷ್ಟೊಳ್ಳೆ ಹುಡುಗ, ಹಂಗೊಟ್ಟಾಸೆ ಇಷ್ಟಾಸೆ ಅಂತಿದ್ದಪ್ಪ. ಅದೇ ನೀವತ್ತೇನು ಕೇಳದೆ ಹೋತಿದ್ದೀಯಲ್ಲ? ಎಂತ ಹೇಳ್ತಿದ್ದೀಯ ಅಂತಾನೆ ಗೊತ್ತಾಗಲ್ಲೇ ಮರತೆ. ಚೋಟು ಸುದ್ದಿ. ಓ, ಹಸಪೆಲ್ಲ ಹೇಳತ್ತಾನೆ ಅವಂದ. ಅಯ್ಯೋ, ನಂಗೆ ಜ್ಞಾನೇ ಇಲ್ಲ ಮರತೆ, ಜ್ಞಾನೇ ಇಲ್ಲ. ಮೊನ್ನೆ ಅಷ್ಟೇ ಸಣ್ಣಮ್ಮನ ಹತ್ರ ಹೇಳಿನಿ, ಚೋಟ ಎಷ್ಟು ನಂಬರ್ ತಗೋತಾನೆ, ಏನು ಮಾಡ್ತಾನೇನ ಅಂತ. ಎಂತ ಎಷ್ಟು ನಂಬರ್ ತಗೊಂಡಾನೆ? ಸತ್ಯಕ್ಕೂ ನಿಂಗೆ ಗೊತ್ತಿರ್ಲನೆ? ಗೊತ್ತದೇ ಏನ ಅಂತ ಮಾಡಿದೆ, ಇಡೀ ಊರಿಗೆ ಗೊತ್ತು ಮರತೆ. ಅವ
93-94% ತಗೊಂಡಾನೆ. ಭಾಳ ಖುಷಿ, ಎಲ್ಲರಿಗೂ ಖುಷಿ. ಈಗ ಅದನ್ನೇ ಹೇಳೋಣ ಅಂತೇಳಿ ಭರತಕ್ಕರ ಮನೆಗೆ ಹೋಗ್ತಿದ್ದಿದ್ದು ನಾನು. ಅವರಿಗೂ ಪಾಪ ಚೋಟು ಅಂದ್ರೆ ಭಾಳ ಒಂಥರ ಆಸೆ ಅಲ್ಲ, ಹಿಂಗೆ ಓದ ಬರೆಯೋ ಮಕ್ಕಳು ಅಂದ್ರೆ ಅವ್ರಿಗೆ ಭಾಳ ಕೈಯಸ್ಸು. ಹೋಗಿ ಹೇಳೋಣ ಅಂತ ಹೋಗ್ತಿದ್ದೆ. ಹಂಗಾರೆ ನಿಂಗೆ ಗೊತ್ತದೇನೋ ಅಂತ ಮಾಡಿದೆ. ಗೊತ್ತಿಲ್ಲ? ಅಯ್ಯೋ ಪುಣಾತ್ಗೀತಿ ಮೀನಾಕ್ಷಿ, ನೀ ಎಂತಕ್ಕೆ ಹಿಂಗಾದೆ ಮರತೆ? ಅಲ್ಲ, ಅದರಲ್ಲೆಲ್ಲ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳಕ್ಕೆ ಏನದು? ಏನು ಯಾರ ಮನೆ ಕದ್ಕು ಬಂದಿದ್ದಾನೆ? ಎಲ್ಲ ದರಡೆ ಮಾಡಿದ್ದ? ಖುಷಿ ಆಗ್ತದೆ, ಎಂಥದಾರಾಗಲಿ ಖುಷಿ ಆಗ್ತದೆಯಪ್ಪ ಹುಡುಗ. ಅಂತ ಇದರಲ್ಲಿ ಓದಿ ಇಷ್ಟು ನಂಬರ್ ತೆಗ್ದಾನೆ ಅಂದರೆ ಒಳ್ಳೆತನಕ್ಕೆ ಎಲ್ಲಿದ್ರೂ ದೇವ್ರು ಅದಾನೆ ಅನ್ನೋದಕ್ಕೆ ಇವನೇ ಸಾಕ್ಷಿ. ಆ ಅಪ್ಪಗ ಆ ಮಗ ಅಲ್ಲ, ಆದರೂ ಅಪ್ಪ ಎಂತ ಬೇಕಾದ್ರು ಮಾಡ್ಕೊಂಡ್ಲಿ, ಮಗ ಮಾತ್ರ ಒಳ್ಳೆ ಹುಡುಗ, ಒಳ್ಳೆ ಹುಡುಗ, ಒಳ್ಳೆ ಹೆಸರು ತಗೊಂಡಿದ್ದ. ಇದನ್ನು ತಗೊಳ ದೇವ್ರು ಎಲ್ಲಿದ್ರು ಅವ್ನು ಚೆನ್ನಾಗಿಟ್ಟಿರ್ಲಪ್ಪ, ಚೆನ್ನಾಗಿಟ್ಲಿ. ಮುಂದೆ ಓದಿಸೋ, ಕಷ್ಟ ಆಗ್ತದೆ ಅಂತೇಳಿ ಓದಿಸದೆ ಬಿಡ್ಬೇಡ ಕಡಿಕೆ. ಅಲ್ಲ, ಓದ್ಸೋಕ್ಕೆ ಯಾಕೆ ಕಷ್ಟ ಆಗ್ತದೆ ಮರತೆ? ನಾವೇನ ಕೂಲಿ ಮಾಡ್ಕಿ ತಿನ್ನಾರ? ಹಂಗದೆ ದೇವ್ರು ನಡ್ಸ್ಕೊಟ್ಟು ಅಪ್ಪ ಆವಾಗಲೇ ಬೆಂಗಳೂರಲ್ಲಿ ಮಗಗೆ ಅಂತ ಇಟ್ಟಿದ್ದು ಇನ್ಶೂರೆನ್ಸ್ ಅದು ಇದು ಅಂಥೇಳಿ 4-5 ಲಕ್ಷ ರೂಪಾಯಿ ಅವನ ಹೆಸರಲ್ಲೇ ಅದೇ. ಬಿಟ್ರೆ ಇಲ್ಲ ಅಡಿಕೆ ಗಿಡಕೆ ಎಲ್ಲ ಆಗ್ತದಪ್ಪ. ನಮ್ಗೆ ಓದ್ಸೋಕ್ಕೆಲ್ಲ ಏನು ಕಷ್ಟ ಏನಿಲ್ಲ. ಅಯ್ಯೋ, ಅದನ್ನ ಈಗ ನಿನ್ನ ಹತ್ರ ಹೇಳ್ಸ್ಕಿಬೇಕನೆ, ಓದ್ಸು ಅಂತೇಳಿ ಓದಿಸ್ತೀವಪ್ಪ. ನಾನು ಹಂಗಾರೆ ನಿಂಗೆ ಗೊತ್ತದೆಯೇ ಇಲ್ಲ ಅಂತೇಳಿ ಅದೇ ಕರೆದು ಹೇಳಿದೆ. ಹೇಳು, ರಮ್ಮಿಗೂ ಹೇಳು ಇಂತಿಷ್ಟು ನಂಬರ್ ತೆಗ್ದಾನೆ ಅಂತ. ಎಲ್ಲ ಭಾಳ ಕಂಡಮ್ ಮಾಡ್ತಿದ್ರು. ಇನ್ನು ದುರ್ಬುದ್ಧಿ ಎಲ್ಲಿ ಬಿಡ್ತೀಯ ನೀನು? ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಅದೇನು ಸುಳ್ಳಾನು? ಅಲ್ಲ, ಹೌದು ಮಾರತಿ, ಹೌದು. ನೀ ಹಂಗೆ ಓದಿಸ್ತಾ ಇರೋಕೆ ನಮ್ಮಂಗೆ ಕೂಲಿ ಮಾಡ್ಕೆ ತಿನ್ನಾರ? ನಾವು ಅವ್ರ ಜ್ಞಾನ ಮಾಡ್ಬೇಕು. ಆಗಲಿ ಆಗಲಿ, ಎಂಥವ್ರಾಗಲಿ ಆ ಹುಡುಗಗೊಂದು ಒಳ್ಳೇದಾಗಲಿ ಮಾರತಿ. ನನಗೆ ಗೊತ್ತಾತೆ, ನಾ ಹೋಗ್ತೀನಿ ಆತ. ನಿನ್ನ ಸಣ್ಣಮ್ಮಗೆ ಅಯ್ಯಗೆ ಎಲ್ಲ ಹೇಳೆ. ಭಾಳ ಒಂಥರ ತಿಕ್ಳು ಗರಿತಿದ್ರು. ಅಪ್ಪನ ಹಂಗೆ ಮಗ ಅಲ್ಲ, ಅಪ್ಪನ ಹಂಗೆ ಅನ್ನಕ್ಕೆ ಅಪ್ಪೇನಾಗ್ಲ ಈ ಊರು ಮನೇಲಿ ಮಾಡೋ ದುರ್ಬುದ್ಧಿಗೆ ಅವರು ಹಂಗೆ ಸರಿಯಾಗಿ ಉತ್ತರ ಕೊಡ್ತಾರೆ ಅಷ್ಟೇ. ಅದಕ್ಕೆ ಜನಕ್ಕೆ ಕಂಡ್ರಾಗಲ್ಲ, ಇದ್ದಂಗೆ ನೇರ ಹೇಳ್ತಾರಲ್ಲ, ಅದಕ್ಕೆ ಜನ ಅಪ್ಪ ಹಂಗಿದ್ದವ ಹಿಂಗಿದ್ದವ ಅನ್ನೋದು. ಏನು ಹಂಗೆ ಹೇಳಕ್ಕೆ ಅವರೇ ಸಾಕಿದ ಮಗ. ಏನು ಇವನೇನು ಮ್ಯಾಲಿಂದ ಉದುರು ಬಂದ? ಹೇಳು, ನಿನ್ನ ಅಯ್ಯಗುವ ಪಾಸ್ ಆಗೇನೆ ಹಿಂಗೆ ನಂಬರ್ ತಗೊಂಡನೆ ಅಂತ ಭಾಳ ಕಂಡಮ್ ಮಾಡ್ತಿದ್ರಂತ ಅವ್ರು. ನಾ ಕೇಳಿನಿ ಸುಮಾರು ಜನರ ಹತ್ರ. ಯೋ ಮರತಿ, ಏನು ಗತಿ ಸಾಯೋದು? ಹೊತ್ತಾಗಿದೆ, ಚುರುಕು ಹೋಗ್ಬೇಕು ಅಂತ ಹೋಗ್ತಿದ್ದೆ, ನೀ ಹಿಂದೆ ಸಿಕ್ಬೇಕನ. ಈಗ ಮಾತಾಡ್ತಾನಿಲ್ಲ, ಪುರ್ಸೊತ್ತು ಇಲ್ಲ ನನಗೆ. ನೀ ಬೇರೆ ಅಂತ ಹೇಳಿದ್ರೆ ನಾನೀಗ ಮಾತಿಗೆ ನಿಲ್ತಿರ್ಲ? ಅಯ್ಯರ್ ಸುದ್ದಿ ಹೇಳ್ದಲ್ಲ, ನಮ್ಮ ಅಯ್ಯರ್ ಸುದ್ದಿ ಹೇಳ್ದಲ್ಲ, ಹಾಗಾಗಿ ನಿಂಗೊಂಥರ ಎಂತ ಮೀನಾಕ್ಷಿ, ನರ್ಮನ್ಸನ್ ಕಂಡ್ರೆ ಯಾರಿಗೂ, ನರ್ಮನ್ಸ್ರು ಯಾರನ್ನ ಕಂಡ್ರೂ ಆಗಲ್ಲ ನಿಂಗೆ, ನಿನ್ನ ಗಂಡಗೆ ಅಲ್ಲ. ಯಾರು ಒಬ್ಬರು ಹೇಳಿ ಅಯ್ಯರ್ ಸುದ್ದಿ ಹಂಗಾರೆ ಅವ್ರು ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅಂತ ಅವ್ರ ಮಾತೇ ಆಡಲ್ಲ, ಯಾರ ಸುದ್ದಿನೂ ಮಾತಾಡಲ್ಲ. ಚೋಟು ಎಲ್ಲರೂ ಒಳ್ಳೆ ಹುಡುಗ, ಇನ್ನು ಓದ ಬರೆಯೋ ವಯಸ್ಸಿನವ ಅಂತೇಳಿ ಎಲ್ಲರೂ ಮಾತಾಡಿಸಿ ಹಂಗು ಹಿಂಗು ಬುದ್ಧಿ ಮಾತು ಹೇಳ್ಬೋದೇನು, ಹಂಗೆ ಮಾಡು ಹಿಂಗೆ ಮಾಡು ಅಂತ. ನಿನ್ನ ಗಂಡನ ಹೆಸರೇ ಹಿಡಿಯಲ್ಲ ಅವರು. ಎಂತ ಕಂಡಮ್ ಮಾಡ್ತಾರೆ? ನಿಂಗೆ ಯಾರು ಹೇಳ್ಯಾರ ಮರತೆ? ಯಾರು ಹೇಳಲೂ ಇಲ್ಲ ಮಾಡಲೂ ಇಲ್ಲ, ಎಲ್ಲ ನೀ ಕವಿ ಕಟ್ಗಿಣೋದು ಗೊತ್ತು ನನಗೆ. ಅಷ್ಟು ಏನು ಗೊತ್ತಾಗದೆ ಇರೋಷ್ಟು ಹೆಡ್ಡಿ ಅಂತ ಮಾಡ್ದ? ಯಾಕೆ ಹಿಂಗೆ ಮಾಡ್ತೀನ ಮರತಿ? ಮತ್ತೇನಲ್ಲ, ಅವ ಸುಮಾರು ನಂಬರ್ ಎಲ್ಲ ತೆಗೆದ್ನಲ್ಲ, ಅಹಂಕಾರ ನಿಂಗೆ ನತ್ತಿಗೆ ಏರದೆ ಅಂತ ಕಾಣ್ತದೆ. ಹಾಗಾಗಿ ಇಂಥ ಸುದ್ದಿ ಎಲ್ಲ ಮಾತಾಡ್ತೀಯ. ಸ್ವಲ್ಪ ತೆಗಿಸ್ಕ್ಯ, ಅಹಂಕಾರನ ಸ್ವಲ್ಪ ತೆಗಿಸ್ಕ್ಯ. ಇಲ್ದಿದ್ರೆ ಆ ಹುಡುಗಿಗೆ ಏನಾರು ತೊಂದರೆ ಆಗಿತ್ತು ಕಡಿಕೆ ನಿಂದಸೆಯಿಂದ. ಅಯ್ಯೋ ಅಯ್ಯೋ, ಅದು ಎಷ್ಟು ಮಾತಾಡ್ತೀಯ ಮಾರತಿ? ನೀನೇ ಸೈ ಬಿಡು, ರಾಜಕೀಯದ ಸಾವುಕಾರನ್ನು ಕಂಡಳು. ಆಗಲಿ, ನಿನ್ನ ಹೆಸ್ರೆ ಏನು ಹೇಳಲ್ಲ, ಹೇಳೋರಿದ್ರೆ ಹೇಳ್ತಾರೆ ಗೊತ್ತು. ನಮ್ಮನೇಲಿ ಇವ್ರು ಹೇಳ್ಯಾರ, ಎಂಥದಾರಾಗಲಿ ಹೋಗಿ ಹೇಳಿ ಇವತ್ತು ರಿಸಲ್ಟ್ ಹಿಂಗೆ ಬಂದದೆ ಅಂತ. ಜ್ಞಾನ ಆದರೂ ಹೇಳ್ತೀನಿ ಮಾರತಿ, ನಿಂಗೇನು ಊರು ಮನೆ ಸುದ್ದಿ ಎಲ್ಲ ಜ್ಞಾನ ಮಾಡ್ತಾ ಕೂತ್ಕೋತೀಯ ಅಂದರೆ ನಮ್ಗೆ ಅದಕ್ಕೆಲ್ಲ ಪುರ್ಸೊತ್ತಿಲ್ಲ. ನಮ್ಮನೇಲಿ ಯಾರಿಗೂ ಪುರ್ಸೊತ್ತಿಲ್ಲ, ಅಯ್ಯಿಗೂ ಪುರ್ಸೊತ್ತಿಲ್ಲ, ಸಣ್ಣ ಮಗು ಪುರ್ಸೊತ್ತಿಲ್ಲ, ನನಗೂ ಪುರ್ಸೊತ್ತಿಲ್ಲ. ಓ, ನಮ್ಮ ಮನೆ ಅಂತೆ. ಆ ಮನೆ ಯಾವಾಗಿದ್ರದ್ದಾಗಿದ್ದೇನು ಹೇಳಕ್ಕೆ ನಾಚಿಯಾರೂ ಆಗಲ್ಲ. ಇದಕ್ಕೆ ಸಿಕ್ಕಿದ್ದು ಒಳ್ಳೇದಾತ ಹಂಗಂತ ಹಾದಿ ಮೇಲೆ. ಇಲ್ಲ ಸಿಕ್ಕದೇ ಇದ್ರೆ ನಾನು ಮನೆಗೆ ಹೋಗ್ತಿದ್ದೆ, ಬಿಡ್ತಿರ್ಲ, ಹೋಗಿ ಹೇಳಿ ಹೋಗ್ತಿದ್ದೆ. ಹೆಂಗೋ ಇಲ್ಲೇ ಸಿಕ್ತಲ್ಲ.
ಏನೊಂದು ಹೊಟ್ಟೆ ಕಿಚ್ಚು ಮಾಡ್ತದೆ ಮಾತ್ರ. ಮತ್ತು ಬಾಯಿ ಮೇಲೆ ಹೇಳೋದು, ನಂಗೆ ಖುಷಿ ಆಗ್ತದೆ, ನಿನ್ನ ಮಕ್ಕಳು ಓದಿದ್ರು ಖುಷಿ, ಎಂತ ಮಾಡಿದ್ರು ಖುಷಿ ಅಂತ. ಚೋಟು ಅಂದರೆ ಬಂಗಾರದಂಗೆ ಹುಡುಗ ಅಂತ ಅಂತಕ್ಕೆ ಇದು ಹೇಳಿದಾಗೆಲ್ಲ ಪುಕ್ಸೆಟ್ ತಂದು ಕೊಡ್ತಾನಲ್ಲ ಪೇಟೆಯಿಂದ, ಅದಕ್ಕೆ. ಓ, ನನ್ನ ತಲೆ ಕಲ್ಲು ಬಿಡೋಕ್ಕದೆ ಅಂತ ಶಾರದನ ಬಿಸ್ನೆಸ್ ಅಂತ ಹೇಳ್ತು, ಸರಿ ಅಲೇಸ್ಕಿಂಡ್ಲೂ ಇಲ್ಲ. ಓ, ಅನ್ಯಾಯ ಆಗೋತು. ಎಂಥ ಬಿಸ್ನೆಸ್ ಅಂತೆ ನಿಮಗೆಲ್ಲ ಎಂತಾರ ಗೊತ್ತಾ? ನೋಡೋಣ, ಇವತ್ತು ಹೋದಲ್ಲಿ ಎಲ್ಲಾರು ಹೇಳ್ಬೋದು ಅಂದ್ಕೊಂಡೇನೆ. ಅಲ್ಲ ಹೇಳೋದೆ ಬೇಡ ಅಂತ ಮುಚ್ಚಾಕ್ತದಾರ ಎಂಥದ ಎಂತ ಗೊತ್ತಾ? ಅದೆಲ್ಲ ಎಂತಾರ ಕೊಲ್ಬಿದ್ದು ಹೋಗ್ಕಿನ್ಲೆ. ಮಲ್ನಾಡ್ ಪಟಾಕಿ ಕಾರ್ಟೂನ್ ಚಾನಲ್ ಇನ್ನು ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆತ. ಹಾಗೆ ಅಮೂಲ್ಯ ಆಪ್ತ ಯೂಟ್ಯೂಬ್ ಚಾನಲ್ ಅದೆಯಲ್ಲ, ಅದನ್ನು ಒಂಚೂರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರ. ಅದಂಕನ ಅಗ್ದಿ ಬೇಕಾಗ್ಯದ ಈಗ. ಇನ್ನು 400-500 ಜನ ಆಗದೆ ಇದ್ರೆ ಎಂಥದೋ ಇದು ಆಗಲ್ಲಂತೆ ಮಾರ. ಒಂದು ಉಪಕಾರ ಮಾಡಿ ನೋಡೋಣ, ನಿಮ್ಗೆ ಗೊತ್ತಿದ್ದವರಿಗೆಲ್ಲ ಹೇಳಿ.